ನಮಸ್ತೆ ಎಲ್ಲರಿಗೂ. ಮೊದಲನೇದಾಗಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ ಹಾಗೂ ಎಲ್ಲ ಅಷ್ಟಲ್ ಮಾಸ್ಟರ್ಗೆ, ನನ್ನ ಆಧ್ಯಾತ್ಮಿಕ ಮೊದಲ ಗುರುಗಳಾದ ರಂಗನಾಥ್ ಗುರುಜಿಯವರಿಗೆ, ನನ್ನ ತಂದೆ ತಾಯಿಗಳಿಗೆ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾಸ್ಟರ್ಸ್, ಇಂದು ನಾನು ನನ್ನ ತಿಳುವಳಿಕೆಗೆ ಬಂದು ನಾನು ತಿಳಿದುಕೊಂಡಂತ ಜ್ಞಾನ ಹಂಚಿಕೆಯನ್ನು ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಂತ ಪುಸ್ತಕ ದಿ ಸೀಕ್ರೆಟ್, ರಹಸ್ಯ. ಇದನ್ನ ರೋಂಡಾ ಬೈರ್ನೆ ಅವರು ಬರೆದಿದ್ದು, ಕನ್ನಡಕ್ಕೆ ಅನುವಾದ ಮಾಡಿದ್ದು ಡಾಕ್ಟರ್ ಶಿವಾನಂದ್ ಬೇಕಲ್ ಅಂತ. 2013ರಲ್ಲಿ ಇದನ್ನ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿದೆ. ಮೊದಲನೇದಾಗಿ ಇದು ಪ್ರಸ್ತಾವನೆಯಲ್ಲಿ ರೋಂಡಾ ಬೈರ್ನೆ ಅವರಿಗೆ ಈ ಪುಸ್ತಕವನ್ನು ಬರೀಲಿಕ್ಕೆ ಏನು ಕಾರಣ ಅನ್ನೋದನ್ನ ಅವರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವರು 1 ವರ್ಷದ ಹಿಂದೆ ಏನ್ ಪುಸ್ತಕ ಬರೆಯೋದಕ್ಕಿಂತ ಪೂರ್ವದಲ್ಲಿ ಅವ್ರು ತುಂಬಾ ಡಿಪ್ರೆಷನ್ ಹೋಗಿದ್ರಂತೆ. ಅವ್ರಿಗೆ ಏನೋ ಹಣಕಾಸಿನಲ್ಲಿ ತುಂಬಾ ತೊಂದರೆ ಇತ್ತಂತೆ. ಅವಾಗ ಅವ್ರಿಗೆ ಏನಾಯ್ತು, ಇದ್ದಕ್ಕಿದ್ದಂತೆ ಅವ್ರ ತಂದೆಯವರು ತೀರ್ಕೊಂಡ್ಬಿಟ್ಟಂತೆ. ಅವಾಗ ಅವರು ಇನ್ನೂ ಮಾನಸಿಕವಾಗಿ ಕುಗ್ಗಿ ದೈಹಿಕವಾಗಿ ಸಮಸ್ಯೆಗಳನ್ನು ಅನುಭವಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಇವರ ಸಂಬಂಧಿಕರು, ಇವರ ಹಿತೈಷಿಗಳು, ಇವರ ಸಹೋದ್ಯೋಗಿಗಳು ಎಲ್ಲರೂ ಇವರಿಂದ ದೂರ ಆಗ್ಬಿಟ್ರಂತೆ. ತುಂಬಾ ಮಾನಸಿಕ ಸ್ಥಿತಿಯಲ್ಲಿದ್ದಾಗ ಆಗ ಅವ್ರಿಗೆ ಒಂದು ಮಹಾಪೂರ ಇವರಿಗೆ ಒಂದು ಉಡುಗೊರೆಯಾಗಿ ಬಂತಂತೆ. ಅದೇ ಈ ರಹಸ್ಯ. ಈ ರಹಸ್ಯದ ಒಂದು ನೋಟವನ್ನ ಅವ್ರ ಮಗಳ ಹ್ಯಾಲೆ ಅಂತ ಅನ್ನೋರು ಇವ್ರಿಗೆ ಒಂದು ರಹಸ್ಯದ ಒಂದು ಪಾರ್ಟ್ ಅನ್ನ ಇವ್ರಿಗೆ ಕೊಡ್ತಾರೆ. ಅವಾಗ ಅದ ಪುಸ್ತಕವನ್ನ ಅವರು ಓದಿದಾಗ ತುಂಬಾ ಅದ್ಭುತ ಅನಿಸ್ತತೆ, ಮತ್ತೆ ತುಂಬಾ ಆಶ್ಚರ್ಯಚಕಿತರಾಗ್ತಾರ. ಯಾಕೆಂದ್ರೆ ಇಂಥ ರಹಸ್ಯವಾದ ಜೀವನದ ರಹಸ್ಯ ಇದು. ಜೀವನದ ರಹಸ್ಯವನ್ನ ಎಲ್ಲರಿಗೂ ಯಾಕೆ ಗೊತ್ತಿಲ್ಲ ಅಂತ ನೋಡಿದಾಗ ಈಗಾಗ್ಲೇ ಕೆಲವರು ಈ ರಹಸ್ಯವನ್ನ ತಿಳಿದುಕೊಂಡ್ ಬಿಟ್ಟಿರ್ತಾರೆ. ತಿಳಿದುಕೊಂಡು ಅವರು ಮಹಾನ್ ವ್ಯಕ್ತಿಗಳಾಗಿರುವುದನ್ನ ಅವರು ಕಂಡ್ಕೊಳ್ತಾರೆ. ಅಂತದ್ರಲ್ಲಿ ಗೆಲಿಲಿಯೋ, ಪ್ಲೇಟೋ, ಶೇಕ್ಸ್ಪಿಯರ್, ನ್ಯೂಟನ್ ಇಂಥ ಮಹಾನ್ ವಿಜ್ಞಾನಿಗಳು ಈ ರಹಸ್ಯದವನ್ನ ತಿಳಿದುಕೊಂಡು ಅವರು ತಮ್ಮ ಏನು ಪ್ರಯೋಗಗಳಲ್ಲಿ ಅದನ್ನ ಸಾಧನೆ ಮಾಡಿಕೊಂಡು ಅವರು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿರ್ತಾರೆ. ಅವಾಗ ಅವರು ವಿಚಾರ ಮಾಡ್ತಾರೆ, ಇದನ್ನ ಎಷ್ಟೊಂದು ಸರಳವಾಗಿದೆಯಲ್ಲ, ಆದ್ರೆ ಜೀವನದಲ್ಲಿ ಪ್ರತಿಯೊಬ್ರು ಇಷ್ಟಾಕ ಜೀವನ ಅಂತಂದ್ರ ಏನೋ ತೊಂದರೆ ಪಡ್ಕೊಂತಾರಲ್ಲ ಅಂತಂದು ವಿಚಾರ ಮಾಡಿ ಪ್ರತಿಯೊಬ್ಬರಿಗೂ ಈ ರಹಸ್ಯವನ್ನ ನಾನು ಕಲಿಸ್ಬೇಕು, ನಾನು ತಲುಪಿಸ್ಬೇಕು ಅನ್ನೋ ಒಂದು ಮಹಾ ಇಚ್ಛೆಯನ್ನು ಇಟ್ಕೊಂಡವರು ಇಚ್ಛೆಯನ್ನಿಟ್ಟು ಇದನ್ನ ಯಾರ್ಯಾರು ರಹಸ್ಯವನ್ನ ಅಳವಡಿಸ್ಕೊಂಡು ಸಕ್ಸಸ್ಫುಲ್ ಆಗಿದ್ರಲ್ಲ ಅಂತ ಗುರುಗಳನ್ನ ಅವರು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇವರೊಂದು ಮ್ಯಾಗ್ನೆಟಿಕ್ ತರ ಆಗ್ಬಿಡ್ತಾರೆ. ಮ್ಯಾಗ್ನೆಟ್ ಯಾವ ರೀತಿ ನಮ್ಮ ಕಬ್ಬಿಣದ ಅಂಶಗಳನ್ನ ಹೀರ್ಕೊಳ್ತೈತಲ್ಲ, ಅದೇ ರೀತಿ ಇವ್ರೇನು ಮಹಾದಿಚ್ಛೆ ಏನಾಗಿತ್ತು, ಈ ರಹಸ್ಯವನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸ್ಬೇಕಂತ ಅನ್ನೋದಿತ್ತು. ಅವಾಗ ಇವ್ರಿಗೆ ಅಂತ ಗುರುಗಳೇ ಇವರನ್ನ ಆಕರ್ಷಣೆಗೊಂಡು ಇವರ ಮನೆ ಬಾಗಿಲಿಗೆ ಅವರೇ ಬರ್ತಾರಂತೆ. ಅವರೇ ಬಂದು ಇವ್ರಿಗೆ ರಹಸ್ಯದ ಏನ್ ಅಳವಡಿಸ್ಕೊಂಡು ಯಾವ ರೀತಿ ರಹಸ್ಯವನ್ನು ತಮ್ಮ ಪವಾಡಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ರು ಅದನ್ನೆಲ್ಲ ಹೇಳ್ಕೊಂತಾರೆ. ಈ ರಹಸ್ಯದ ಹಿಂದಿನ ಏನು ರಹಸ್ಯದ ಜಾಡನ್ನು ಕಂಡು ಹಿಡಿಯಲು ನನಗೆ ಸಾಧ್ಯವಾಯ್ತು ಅಂತ ಹೇಳ್ತಾರೆ. ಅಂತೆ ಅವರು ಆಧುನಿಕ ಕಾಲದಲ್ಲಿ ಈ ರಹಸ್ಯವನ್ನು ಅಳವಡಿಸ್ಕೊಂಡ ಪ್ರವರ್ತಕರನ್ನ ಅಂತ ಸಾಧಕರನ್ನ ಅವರು ಪತ್ತೆ ಹಚ್ಚಲು ಮತ್ತು ಅವ್ರು ಭೇಟಿಯಾಗಲು ನನಗೆ ತುಂಬಾ ಸಾಧ್ಯವಾಯಿತು ಅಂತ ಅವರು ಇಲ್ಲಿ ತಿಳಿಸಿರುತ್ತಾರೆ. ಹಾಗಾದ್ರೆ ಇದನ್ನ ಅವ್ರಿಗೆ ಮಹದಿಚ್ಛೆ ಏನಾಗಿತ್ತು, ಈ ರಹಸ್ಯವನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕನ್ನೋದು ಆಗಿತ್ತು. ಯಾಕೆಂದ್ರೆ ಪ್ರತಿಯೊಬ್ರು ಜೀವನದಲ್ಲಿ ಜಂಜಾಟದಲ್ಲಿ ಬಳಲ್ತಿರ್ತಾರೆ. ಅವರು ಈ ರಹಸ್ಯವನ್ನು ಅಳವಡಿಸ್ಕೊಂಡು ಎಲ್ಲರೂ ಸುಖವಾಗಿ ತಮ್ಗೆ ಏನ್ ಬೇಕಾದನ್ನೆಲ್ಲ ಪಡ್ಕೋಬೋದಲ್ಲ ಅಂತ ಅನ್ನೋದು ಅವ್ರ ಇಚ್ಛೆ ಆಗಿತ್ತು. ಅವಾಗ ಇದನ್ನ ಬೇಗನೆ ಬಹಳಷ್ಟು ಜನರಿಗೆ ಅತಿ ಬೇಗನೆ ಅದು ಸಿಗುವಂತ ಮಾಡ್ಬೇಕು ಅಂತ ಅಂದ್ರೆ ಯಾವ ರೀತಿ ನಾನು ಮಾಡ್ಬೇಕು ಅಂತಂದು ಅವರು ಒಂದು ದೂರದೃಷ್ಟಿಯಲ್ಲಿ ಇದನ್ನ ಚಲನಚಿತ್ರ ಮೂಲಕ ನಾವು ಮಾಡಿದಾಗ, ಚಲನಚಿತ್ರದ ಮೂಲಕ ಮಾಡಿದಾಗ ಏನಾಗ್ತೈತೆ, ಕೂಡಲೇ ಸಾಕಷ್ಟು ಜನರಿಗೆ ಇದನ್ನ ತಲುಪಲಿಕ್ಕೆ ಸಹಾಯ ಆಗ್ತೈತೆ ಅಂತಂದು ಇದನ್ನ ಸಿನಿಮಾವನ್ನು ಮಾಡ್ಬೇಕಂತ ಅವ್ರು ಉದ್ದೇಶ ಮಾಡ್ತಾರೆ. ಆ ಉದ್ದೇಶವನ್ನು ಇಟ್ಕೊಂಡು ಅವರು ಆಸ್ಟ್ರೇಲಿಯಾದಿಂದ ಅಮೆರಿಕಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಕೂಡ ಅವರು ಈ ಚಲನಚಿತ್ರ ಮಾಡ್ಲಿಕ್ಕೆ ಏನು ಅವರು ಒಂದು ಇಚ್ಛೆ ಇತ್ತು, ಅಂದ್ರೆ ಜಗತ್ತಿಗೆ ಒಳ್ಳೆ ಮಾಡ್ಬೇಕಂತ ಅನ್ನೋದೊಂದು ಇಚ್ಛೆ ಇತ್ತು. ಆ ಇಚ್ಛೆ ಇದ್ದಾಗ ಅವ್ರಿಗೆ ಅಂತವ್ರೆ 55 ಜನ ಈ ಅವ್ರಿಗೆ ಈ ಚಿತ್ರವನ್ನ ತಯಾರಿಸ್ಲಿಕ್ಕೆ ಸಹಾಯ ಮಾಡ್ತಾರೆ. ಅವ್ರಿಗೆ ಸಹಾಯ ಮಾಡಿದಾಗ ಅವರು ಅವ್ರಿಗೆ ಅಂತ ಮೊದಲನೇದಾಗಿ ಇವರೆಲ್ಲರೂ ರಹಸ್ಯವನ್ನು ಕಲಿತಾರೆ, ಅಳವಡಿಸ್ಕೊಂಡು ಕೇವಲ 120 ಗಂಟೆಗಳಲ್ಲಿ ಈ ಚಲನಚಿತ್ರೀಕರಣವನ್ನು ಮುಗಿಸ್ತಾರೆ. ನಂತರ ಕೇವಲ 8 ತಿಂಗಳಲ್ಲೇ ಈ ಚಿತ್ರ ಬಿಡುಗಡೆ ಆಗುತ್ತದೆ. ಅಂದ್ರೆ ಅವ್ರ ಇಚ್ಛೆಯಲ್ಲಿ ಪೂರೈಕೆ ಆಗುತ್ತದೆ.
ನಂತರ ಚಿತ್ರವನ್ನ ನೋಡಿದಂತ ಇಡೀ ಜಗತ್ತನ್ನು ಮರಳಿಗೊಳಿಸಿದಂತ ಅವ್ರಿಗೆ ಮಹಾಪೂರವೇ ಅವ್ರಿಗೆ ಹರಿದು ಬರ್ತೈತಿ. ಅಂದ್ರೆ ಈ ರಹಸ್ಯವನ್ನ ಅಳವಡಿಸ್ಕೊಂಡು ಯಾರ್ಯಾರು ಏನೇನ್ ಪಡೆದುಕೊಂಡ್ರು ಅದೆಲ್ಲ ಅವ್ರಿಗೆ ಕಾಂಗ್ರಾಚುಲೇಷನ್ಸ್ ಪತ್ರಗಳ ಮೂಲಕ ಅವ್ರಿಗೆ ವಿಶೇಷ ಬರ್ತವೆ. ಅಂದ್ರೆ ದೀರ್ಘಕಾಲೀನ ನೋವಿನಿಂದ ಗುಣಮುಖರಾದ ಬಗ್ಗೆ, ಡಿಪ್ರೆಷನ್ ಹಾಗೂ ರೋಗದಿಂದ ಆಘಾತದಿಂದ ಅವರು ಏನು ನಡೆದುಕೊಂಡವರು ಅವ್ರಿಗೆಲ್ಲ ಆರೋಗ್ಯವನ್ನು ಪಡೆದುಕೊಂಡಿದ್ದು, ಮತ್ತು ದೊಡ್ಡ ಮೊತ್ತದ ಹಣವನ್ನು ಪಡೆಯಲು ಇವರಿಗೆ ಈ ರಹಸ್ಯವನ್ನು ಉಪಯೋಗಿಸಿದ್ರು. ನಂತರ ತಮ್ಮ ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳೋದಕ್ಕೆ, ಸಂಗಾತಿಗಳನ್ನು, ಕಾರುಗಳನ್ನು ಪಡೆಯೋದಕ್ಕೆ, ಉದ್ಯೋಗ ಬಡ್ತಿಗೆ, ಹೀಗೆ ಅವ್ರಿಗೆ ಏನೇನ್ ಬೇಕೋ ಆ ರಹಸ್ಯವನ್ನು ಅಳವಡಿಸ್ಕೊಂಡು ಅವರೆಲ್ಲ ಪಡೆದಿದ್ದು ಸಕ್ಸಸ್ ಸ್ಟೋರಿಗಳನ್ನ ಅವ್ರಿಗೆ ಪತ್ರ ಮೂಲಕ ಬರ್ತವೆ. ಅಲ್ಲದೆ ಅವರು ಯಾರು ನಮ್ ಚೆಕ್ ಅನ್ನ ಅಂಚೆ ಮೂಲಕ ಪಡೆದವರು ಕೂಡ ಇದನ್ನ ರಹಸ್ಯವನ್ನು ಅಳವಡಿಸ್ಕೊಂಡಿದ್ದನ್ನ ಅವ್ರು ಹೇಳ್ತಾರೆ. ಇದೇ ಅಲ್ಲದೆ ಮಕ್ಕಳು, ವಿದ್ಯಾರ್ಥಿಗಳು ಕೂಡ ಅವರು ಏನು ತಮಗೆ ಇಚ್ಛೆ ಸಬ್ಜೆಕ್ಟ್ ಅಂದ್ರೆ ಅವ್ರು ಓದ್ಬೇಕಂತಿರ್ತಾರೆ, ಅದು ಸೀಟ್ ಸಿಕ್ಕಿರುದಿಲ್ಲ ಅಂತವ್ನು ಕೂಡ ಈ ರಹಸ್ಯವನ್ನ ಅಳವಡಿಸ್ಕೊಂಡವರು ತಮ್ಮ ಮನದಿಚ್ಛೆಯ ವಿಷಯಗಳನ್ನು ಆಕರ್ಷಿಸಿಕೊಂಡು ಅದನ್ನು ಸ್ಟಡಿ ಮಾಡೋದ್ರಲ್ಲಿ ಕೂಡ ಗೆಲ್ತಾರೆ. ಅಲ್ಲದೆ ವೈದ್ಯರು ರೋಗಿಗಳನ್ನ ಗುಣಮುಖ ಮಾಡೋದ್ರಲ್ಲಿ ಈ ರಹಸ್ಯವನ್ನು ಅಳವಡಿಸ್ಕೊಂತಾರೆ. ಈ ರೀತಿ ಅನೇಕ ರಹಸ್ಯಗಳನ್ನ ಅವರು ಕಂಡುದವ್ರಿಗೆ ತುಂಬಾ ಖುಷಿ ಆಗ್ತದೆ. ಅವ್ರು ಮಾಡಿದ್ದು ಸಕ್ಸಸ್ಫುಲ್ ಆಯ್ತಲ್ಲ ಅಂತ ಖುಷಿ ಪಡ್ತಾರೆ. ಜಗತ್ತಿನಾದ್ಯಂತ ಸೀಕ್ರೆಟ್ ಪಾರ್ಟಿಗಳನ್ನ ಮಾಡ್ತಾರಂತೆ ಅವನ್ನ ಅಳವಡಿಸ್ಕೊಂಡವ್ರು. ಇದನ್ನ ಸೀಕ್ರೆಟ್ ಪಾರ್ಟಿಗಳನ್ನ ಮಾಡಿ ಅವ್ರು ಯಾರ್ಯಾದ್ರು ಅವರ ಸಂಬಂಧಿಕರಿದ್ದಾರೆ ಮತ್ತು ಫ್ರೆಂಡ್ಸ್ ಇದಾರೆ ಅವ್ರಿಗೆ ಕೂಡ ಈ ಸೀಕ್ರೆಟ್ ಬಗ್ಗೆ ಕಲಿಸಿಕೊಡುವಂತದ್ದು ನಡೆದು ಹೋಗುತ್ತದೆ. ಈ ಸೀಕ್ರೆಟ್ ನ ಮೂಲ ಉದ್ದೇಶ ಏನಾಗಿತ್ತು, ಆತರದ್ದು ಜಗತ್ತಿನ ಪ್ರತಿಯೊಬ್ಬ ಅಂದ್ರೆ ಕೋಟ್ಯಾಂತರ ಜನರನ್ನು ನೆಮ್ಮದಿಯಿಂದ ಕಾಣುವುದು ಅವರ ಮೂಲ ಉದ್ದೇಶ ಆಗಿತ್ತು. ಅದು ಇಲ್ಲಿ ಸಕ್ಸಸ್ಫುಲ್ ಆಯ್ತು. ಈ ಪರಿಜ್ಞಾನದ ಸಹಾಯದಿಂದ ನೀವು ಏನ್ ಬೇಕಾದ್ರೂ ಸಾಧಿಸಬಹುದು. ನಿಮಗೆ ಸಾಧ್ಯವಾಗದ ಯಾವೊಂದು ವಿಷಯವೂ ಇರುವುದಿಲ್ಲ. ನೀವು ಯಾರು ಮತ್ತು ಎಲ್ಲಿ ವಾಸಕ್ಕಿದ್ದೀರಿ ಎಂಬುದರ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ದಿ ಸೀಕ್ರೆಟ್ ನಲ್ಲಿ ಹೇಳಲಾಗಿರುವ ರಹಸ್ಯದ ಮೂಲಕ ನಿಮ್ಮ ಬಯಕೆಯ ಪ್ರತಿಯೊಂದು ವಿಷಯವನ್ನು ಪಡೆಯಲು ಸಾಧ್ಯವಿದೆ. ಅಂದ್ರೆ ನಾವು ಏನ್ ಬೇಕು ನಮ್ಗೆ ಅನ್ನೋದನ್ನ ಸ್ಪಷ್ಟತೆಯಿಂದ ನಾವು ಕೇಳಿದಾಗ ಪ್ರತಿಯೊಬ್ಬರು ಇದನ್ನ ಪಡೆಯಬಹುದು ಅಂತ ಹೇಳಿದ್ದಾರೆ. ಆವಾಗ ಇವರು ಚಲನಚಿತ್ರ ಮೂಲಕ ಮಾಡಿದ್ದಲ್ದೆ ಇದನ್ನ ಒಂದು ಗ್ರಂಥ ರೂಪದಲ್ಲಿ, ಪುಸ್ತಕ ರೂಪದಲ್ಲಿನೂ ಕೂಡ ಪ್ರಕಟ ಮಾಡ್ಬೇಕಂತ ಒಂದು ಇಚ್ಛೆಯನ್ನು ಇಟ್ಕೊಂಡಾಗ ಏನ್ ಇವ್ರಿಗೆ 24 ರಹಸ್ಯ ಪಡೆದುಕೊಂಡಂತ ಅದೃಶ್ಯ ಆದಂತ ಗುರುಗಳಿಗೆ ಕೇಳ್ತಾರೆ. ಅವರು ಕೂಡ ಇದನ್ನ ತಮ್ಮ ಅನಿಸಿಕೆಗಳನ್ನ ಮತ್ತೆ ತಮ್ಮ ಹೇಳಿಕೆಗಳನ್ನ ಉಚಿತವಾಗಿ ಬಳಸಿಕೊಳ್ಳಲು ಅವರು ಕೂಡ ಒಪ್ಪಿಗೆ ಕೊಡ್ತಾರೆ. ಅವ್ರು ಏನು 24 ಗುರುಗಳು ರಹಸ್ಯವನ್ನು ಅಳವಡಿಸ್ಕೊಂಡು ಅವ್ರು ಏನು ಹೇಳಿಕೆಯನ್ನು ಪಡೆದರು, ತಮ್ಮ ಅನುಭವಗಳನ್ನ ಈ ಪುಸ್ತಕದ ಮೂಲಕ ಇಲ್ಲಿ ಹಂಚಿಕೊಳ್ಳಲಾಗಿರ್ತದೆ. ಅದೇ ಇದು ರಹಸ್ಯದ ಒಂದು ಪುಸ್ತಕದ ಮೂಲ ಉದ್ದೇಶ. ಹಾಗಾದ್ರೆ ರಹಸ್ಯ ಯಾವ ರೀತಿ ಪ್ರಕಟವಾಯಿತು ಅಂತ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ತಿಳಿಯೋಣ. ರಹಸ್ಯ ನಮಗೆ ಆನಂದ, ಆರೋಗ್ಯ ಮತ್ತು ಸಂಪತ್ತನ್ನಲ್ಲದೆ ಏನು ಬೇಕೋ ಅದನ್ನು ನೀಡಬಲ್ಲದು. ನಿಮಗೆ ಏನು ಬೇಕೋ ಅದನ್ನು ಪಡೆಯಬಹುದು, ಏನು ಬೇಕೋ ಅದನ್ನು ಸಾಧಿಸಬಹುದು, ಅಥವಾ ನಾವು ಹೇಗೆ ಬೇಕೋ ಹಾಗೆ ಇರಬಹುದು. ಹಾಗಾದ್ರೆ ಇಷ್ಟೆಲ್ಲ ನೀವು ಸರಳವಾಗಿದೆ ಅಂತ ಹೇಳ್ತಾರಲ್ಲ. ರಹಸ್ಯ ಅಂದ್ರೆ ನೀವು ಕೇಳಬಹುದು, ರಹಸ್ಯ ಅಂದ್ರೆ ಏನಂತಂದು, ಒಂದು ಅನಂತ ಶಕ್ತಿಯ ಚೈತನ್ಯದೊಂದಿಗೆ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ. ಒಂದೇ ನಿಯಮದ ಪ್ರಕಾರ ನಾವೆಲ್ಲ ನಮ್ಮನ್ನು ನಡೆಸಿಕೊಳ್ಳುತ್ತಿದ್ದೇವೆ. ವಿಶ್ವವ್ಯಾಪಿಯಾಗಿರುವ ನೈಸರ್ಗಿಕ ನಿಯಮಗಳು ಎಷ್ಟೊಂದು, ಎಲ್ಲ ಕಡೆ ಒಂದೇ ನಿಯಮ ಇದೆ. ಅವರು ಬಡವರು, ಶ್ರೀಮಂತರು, ಆ ನಂತರ ಅವರು ಆ ದೇಶ ಈ ದೇಶ ಅದಕ್ಕೆ ಯಾವುದು ವ್ಯತ್ಯಾಸ ಇಲ್ಲ. ಎಲ್ಲರೂ ವಿಶ್ವವ್ಯಾಪಿಯಾಗಿ ಒಂದೇ ನಿಯಮ ಇದೆ. ಅದೇ ಯಾವ್ದು ನಿಯಮಪ್ಪ ಅಂತಂದ್ರೆ ಅದೇ ಆಕರ್ಷಣೆಯ ನಿಯಮ. ಈಗಾಗಲೇ ನಾವು ಬಹಳಷ್ಟು ಸೆಷನ್ಗಳಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕೇಳಿದ್ದೇವೆ. ಈಗ ಒಂದು ಉದಾಹರಣೆಗೆ, ಒಂದು ಚೆಂಡನ್ನ ನಾವು ಮೇಲಕ್ಕೆ ಎಸೆದಾಗ ಅದು ಅದೇ ಫೋರ್ಸ್ ಅಲ್ಲಿ ಕೆಳಗಡೆ ಬೀಳ್ತದೆ, ಅದ್ರ ಮೇಲೆ ಆಕಾಶದಲ್ಲಿ ತೇಲ್ತಾ ಹೋಗುದಿಲ್ಲ. ಅದನ್ನ ನಾವು ತಿಳಿದಾಗ ಏನಂತೇವಿ, ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ, ಲಾ ಆಫ್ ಗ್ರಾವಿಟಿ. ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಅದು ಚೆಂಡು ಮರಳಿ ನಮ್ ಕಡೆ ಬಂತ ಅಂತ ತಿಳ್ಕೊಂತೀವಿ. ಅದೇ ರೀತಿ ನಮ್ಮ ಆಲೋಚನೆಗೂ ಕೂಡ ಒಂದು ಶಕ್ತಿ ಇದೆ, ಅದೇ ಲಾ ಆಫ್ ಅಟ್ರಾಕ್ಷನ್. ಅದು ನಾವು ಆಕರ್ಷಣೆಯ ನಿಯಮ ಅಂತಂದು ಅನ್ಬಹುದು. ಒಬ್ಬ ಮನುಷ್ಯ ತನ್ನ ಮನಸ್ಸಿನಲ್ಲಿ ಬಲವಾಗಿ ತುಂಬಾ ಸಲ ಯೋಚನೆ ಮಾಡ್ತಾ ಇರ್ತಾನೆ, ಅದನ್ನ ಬರಮಾಡ್ಕೊಳ್ತಾನೆ ಮತ್ತು ಅದನ್ನ ಪಡೆದುಕೊಳ್ತಾನೆ. ಇದನ್ನೇ ಪುರಾಣಗಳಲ್ಲಿ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ. ನಮ್ಮ ಬದುಕಿನಲ್ಲಿ ಪಡೆದಂತ ಎಲ್ಲಾ ವಿಷಯಗಳನ್ನು ನಾವು ಆಕರ್ಷಣೆ ಮಾಡಿಕೊಂಡಿದ್ದೇವೆ. ಈಗ ನಮ್ ಲೈಫ್ ಯಾವ ರೀತಿ ಅದಪ್ಪ ಅಂತಂದ್ರ, ನಾವು ಬಡವರಾಗಿದ್ದೇವೆ, ಅದಕ್ಕೆ ನನ್ನ ಯೋಚನೆಯೇ ಕಾರಣ. ನಾನು ಶ್ರೀಮಂತನಾಗಿದ್ದೇನೆ, ಅದಕ್ಕೆಲ್ಲ ನನ್ನ ಯೋಚನೆಯೇ ಕಾರಣ ಅಂತ ಇಲ್ಲಿ ತಿಳಿಸಿದ್ದಾರೆ. ನಿಮ್ಮ ಮನದಲ್ಲಿ ಮೂಡಿರುವ ಪ್ರಾಬಲ್ಯದಿಂದ, ಅಂದರೆ ಅವರ ಬಗ್ಗೆ ನೀವು ಸದಾ ಕಾಲ ಚಿಂತಿಸದೇ ಇರುವುದರಿಂದ ನಾವು ಅದನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ಅದೇ ರೀತಿ ಒಬ್ಬ ಮನುಷ್ಯ ಯೂನಿವರ್ಸ್ ಅಲ್ಲಿ ಯಾವ ರೀತಿ ಯೋಚನೆಯನ್ನು ಮಾಡ್ತಾನೋ ಅದು ಪಾಸಿಟಿವ್ ಥಾಟ್ ಇರ್ಬೋದು ಅಥವಾ ನೆಗೆಟಿವ್ ಥಾಟ್ ಇರ್ಬೋದು, ಅದೇ ಅವನ ಜೀವನದಲ್ಲಿ ಪ್ರಕಟವಾಗುತ್ತದೆ. ಇದೇ ಲಾ ಆಫ್ ಅಟ್ರಾಕ್ಷನ್. ಇದರ ಬಗ್ಗೆ ಗೌತಮ ಬುದ್ಧರು ಒಂದು ಒಳ್ಳೆಯ ಕೊಟೇಶನ್ ಹೇಳಿದ್ದಾರೆ. ವಾಟ್ ಯು ಥಿಂಕ್ ಬಿಕಮ್ಸ್ ರಿಯಾಲಿಟಿ, ವಾಟ್ ಯು ಫೀಲ್ ಯು ಅಟ್ರಾಕ್ಟ್, ವಾಟ್ ಯು ಇಮ್ಯಾಜಿನ್ ಯು ಕ್ರಿಯೇಟ್. ನೀನು ಏನನ್ನ ಆಲೋಚಿಸುತ್ತೀಯೋ ಅದನ್ನೇ ನಿಜ ರೂಪಕ್ಕೆ ತರಬಹುದು, ನೀನು ಏನನ್ನು ಅನ್ಕೊಳ್ತೀಯೋ ಅದನ್ನೇ ಆಕರ್ಷಿಸಬಹುದು, ಹಾಗೇನೆ ಏನನ್ನು ದೃಶ್ಯೀಕರಿಸುತ್ತೀಯೇ ಅದನ್ನೇ ನೀವು ಸೃಷ್ಟಿಸಬಹುದು. ಅಂದ್ರೆ ನಾವು ನಮ್ಮ ಯೋಚನೆಗಳು ಎಷ್ಟೊಂದು ಶಕ್ತಿಶಾಲಿಗೆ ಇದೆ ಅನ್ನೋದನ್ನ ನಾವು ಇಲ್ಲಿ ತಿಳಿಬಹುದು. ಥಾಟ್ಸ್ ಬಿಕಮ್ಸ್ ಥಿಂಗ್ ಅಂದ್ರೆ ನಮ್ಮ ಆಲೋಚನೆ ಮಾಡಿದ್ದೇನು, ನಾವು ಆಲೋಚನೆ ಮಾಡಿದಾಗ ಅದು ವಸ್ತುವಾಗಿ ನಮ್ಗೆ ಪ್ರಕಟವಾಗುತ್ತದೆ ಅಂತ ಅನ್ನೋದನ್ನ ನಾವಿಲ್ಲಿ ಕಂಡುಕೊಂಡಿದ್ದೇವೆ. ಹಾಗಾದ್ರೆ ಈ ಆಕರ್ಷಣೆ ನಿಯಮ ಕೇವಲ ಒಂದು ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ. ಬುಕ್ ನ ಓದ್ಲಿಕ್ಕೆ ಸುಮಾರು ಕಾಲಾವಕಾಶ ಬೇಕಾಗ್ತದೆ. ಅದಕ್ಕೆ ಸಮಾನ ವಿಷಯಗಳು ಸಮಾನ ವಿಷಯಗಳನ್ನೇ ಆಕರ್ಷಿಸುತ್ತವೆ. ಈಗ ನಮ್ದು ಯೋಚನೆ ಅಂತ ಹೇಳಿದ್ವಲ್ಲ, ಒಂದು ಯೋಚನೆ ಯಾವ ರೀತಿ ಇರ್ತದೆ, ನಮ್ಮ ಯೋಚನೆಯಲ್ಲಿ ಹೋದಾಗ ನಮ್ಗ ಆ ವಿಷಯಗಳೇ ನಾವು ಬಹಳಷ್ಟು ಸಲ ನಾವು ಕೆಟ್ಟದ್ದನ್ನೇ ವಿಚಾರ ಮಾಡ್ತಿರ್ತೀವಿ. ಈಗಾಗ್ಲೇ ಆ ಮೇಡಮ್ ಹೇಳಿದ್ರು, ನಾವು ಪಾಸಿಟಿವ್ ಥಿಂಕ್ ಮಾಡೋದಕ್ಕಿಂತ ನೆಗೆಟಿವ್ ಥಿಂಕೇ ನಮ್ಮಲ್ಲಿ ಸಾಕಷ್ಟು ಇರ್ತವೆ. ಈಗ ಯೋಚನೆಗಳು, ನಮ್ಮ ಯೋಚನೆ ಯಾವ್ದು ಪ್ರತಿದಿನ ನಮ್ಗೆ 60,000 ಯೋಚನೆಗಳು ಮಾಡ್ತೇವೆ ಅಂತ ಈಗಾಗ್ಲೇ ಗುರು ನಮ್ಗೆ ಸಾಕಷ್ಟು ಸೆಷನ್ಗಳು ಹೇಳಿದ್ದಾರೆ. ಆದ್ರೆ ನಮ್ಗಳಿಗೆ ಯೋಚನೆ ಮೇಲೆ ನಮ್ಗೆ ಗಮನ ಇದ್ದಿದ್ದಿಲ್ಲ. ಈ ಧ್ಯಾನಕ್ಕೆ ಬಂದ ನಂತರ ನಮ್ಮ ಯೋಚನೆಗಳನ್ನ ಗಮನಿಸ್ಲಿಕ್ಕೆ ನಮ್ಗೆ ಸಾಧ್ಯವಾಗಿದೆ. ಅಂತದ್ರಲ್ಲಿ ಕೆಟ್ಟ ಯೋಚನೆಗಳು ಒಳ್ಳೆ ಯೋಚನೆಗಳನ್ನ ನಾವು ಗಮನಿಸಿದಾಗ ಅದನ್ನು, ಈ ರಹಸ್ಯವನ್ನ ನಾವು ನಮ್ಮ ಜೀವನದಲ್ಲಿ ಪ್ರಕಟ ಮಾಡಿಕೊಳ್ಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಈಗ ಸಮಾನ ವಿಷಯಗಳು ಸಮಾನ ವಿಷಯಗಳನ್ನೇ ಆಕರ್ಷಿಸುತ್ತವೆ ಎಂದು ಆಕರ್ಷಣೆ ನಿಯಮ ಹೇಳುತ್ತದೆ. ಹಾಗಾಗಿ ನೀವು ಯಾವುದಾದ್ರೂ ವಿಚಾರವನ್ನು ಯೋಚಿಸುವಾಗ ಅದಕ್ಕೆ ಸಮಾನವಾದ ಇತರ ವಿಚಾರಗಳು ನಿಮ್ಮಡೆಗೆ ಆಕರ್ಷಿಸುತ್ತವೆ. ಇದನ್ನ ನಾವು ಸಾಕಷ್ಟು ನಮ್ಮ ಲೈಫ್ ನಲ್ಲಿ ನೋಡಿರ್ಬೋದು, ಆದ್ರೆ ನಮ್ಗಿದು ಗೊತ್ತಿರುದಿಲ್ಲ. ಈಗ ನಾವು ಯಾರ್ದೋ ಒಬ್ಬರನ್ನ ಭೇಟಿ ಆಗ್ಬೇಕಂತ ಹೋಗ್ತಾ ಇರ್ತೀವಿ, ಅವ್ರು ತಕ್ಷಣ ನಮ್ಮ ಮನೆಗೆ ಅವರೇ ಬಂದ್ಬಿಡ್ತಾರೆ. ಅವಾಗ ನಾವು ಹೇಳ್ತೀವಿ, ಇಲ್ಲ ನಾನ್ ನಿಮ್ ಭೇಟಿ ಆಗಿ ಬರ್ಬೇಕಂತ ಮಾಡಿದ್ದೆ, ನೀವ ಬಂದ್ಬಿಟ್ರಲ್ಲ. ಅಂದ್ರ ನಾನು ಯೋಚನೆ ಮಾಡಿದಾಗ ಅವ್ರಿಗೂ ಕೂಡ ಅದೇ ಯೋಚನೆ ಬಂದ್ಬಿಡುತ್ತದೆ. ಅದ ಇಲ್ಲಿ ಅಂದ್ರೆ ನನ್ನ ಯೋಚನೆ ಒಂದು ಫ್ರೀಕ್ವೆನ್ಸಿಯಾಗಿ ಕೆಲಸ ಮಾಡ್ತದೆ. ತರಂಗ ಏನು ವಿದ್ಯುತ್ ತರಂಗ ಯಾವ ರೀತಿ ಇದೆಲ್ಲ, ನಾವು ವಿದ್ಯುತ್ತನ್ನ ಲೈಟ್ಗೆ ಬಳಸ್ಬಹುದು, ಫ್ರಿಡ್ಜ್ಗೆ ಬಳಸ್ಬಹುದು. ಈ ರೀತಿ ನಮ್ಮ ವಿದ್ಯುತ್ಗೆ ಯಾವ ರೀತಿ ಕಾಂತೀಯ ಗುಣ ಇದೆ, ಅದೇ ನಮ್ಮ ಯೋಚನೆಗೂ ಕೂಡ ಒಂದು ಕಾಂತೀಯ ಗುಣ ಇದೆ ಅಂತ ಅವರು ಹೇಳ್ತಾರೆ. ನಾವು ವಿಚಾರ ಮಾಡಿದಾಗ ಅದು ಒಂದು ಟಿವಿ ನಾವು ನೋಡ್ತಾ ಇದ್ದಾಗ, ಉದಾಹರಣೆಗೆ ನಮಗೆ ಯೂಟ್ಯೂಬ್ ಅಲ್ಲಿ DD1 ಚಾನಲ್ ಬೇಕಂದ್ರೆ ಅದನ್ನ ನಾವು ಟ್ಯೂನ್ ಮಾಡ್ತೀವಿ, TV9 ಬೇಕಂದ್ರೆ ಅದನ್ನ ಟ್ಯೂನ್ ಮಾಡ್ತೀವಿ. ಅಂದ್ರೆ ನಮಗ್ ಯಾವ್ದು ಬೇಕು ಚಾನಲ್ ಅದನ್ನ ಟ್ಯೂನ್ ಮಾಡಿದಾಗ ಅದು ಅಲ್ಲಿ ಚಿತ್ರೀಕರಿಸಿ ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಯೋಚನೆಗಳು ಯಾವ ರೀತಿ ನಾವು ಕಳಿಸ್ತೀವಲ್ಲ, ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು, ಅದೇ ಯೋಚನೆ ನಮಗೆ ವಾಪಸ್ಸಾಗಿ ತರಂಗಾಂತರದಲ್ಲಿ ಬಂದು ನಮಗೆ ಪ್ರಕಟವಾಗುತ್ತದೆ ಅಂತ ಅವರು ತಿಳಿಸಿದ್ದಾರೆ. ಆದ್ದರಿಂದ ನಮ್ಮ ಯೋಚನೆಗಳು ಯಾವಾಗ್ಲೂ ಪಾಸಿಟಿವ್ ಯೋಚನೆಗಳಾಗಿರ್ಬೇಕು. ಮತ್ತೆ ನಿಮ್ಮ ಪ್ರಸ್ತುತ ಯೋಚನೆಗಳು ನಿಮ್ಮ ಭವಿಷ್ಯದ ಬದುಕನ್ನು ನಿರ್ಧರಿಸುತ್ತದೆ. ನೀವು ಯಾವುದರ ಕುರಿತು ಅತ್ಯಂತ ಹೆಚ್ಚು ಯೋಚಿಸುತ್ತೀರಿ, ಯಾವುದರ ಮೇಲೆ ಅತ್ಯಂತ ಹೆಚ್ಚು ಧ್ಯಾನ ಕೇಂದ್ರೀಕರಿಸುತ್ತೀರಿ, ಅದು ನಿಮ್ಮ ಬದುಕಿನಲ್ಲಿ ಪ್ರಕಟವಾಗುತ್ತದೆ. ನಾವು ಯಾವಾಗ್ಲೂ ನಮ್ದು ಅಂದ್ರೆ ಯೋಚನೆಗಳು, ಈಗ ಹೇಳಿದ್ನೆಲ್ಲ ಕೆಟ್ಟ ಯೋಚನೆಗಳು ಇರ್ತವೆ, ನಾವು ಅದನ್ನ ಮಾಡೋದಿಲ್ಲ. ಈಗ ನಮ್ ಇಲ್ಲಿಯವರೆಗೂ ನಮ್ಮ ದೇಹದಲ್ಲಿ ತುಂಬಾ ಆರೋಗ್ಯವನ್ನು ಪಡೆದಿರ್ತೀವಿ, ಅದನ್ನ ನಾವು ವಿಚಾರ ಮಾಡೋದಿಲ್ಲ. ಈಗ ಏನಾದ್ರೂ ಒಂದು ಕಾಯಿಲೆ ಬಂದ ತಕ್ಷಣ ಇದು ಕಾಯಿಲೆ ಬಂತು ನನ್ಗಂತ ಅದರ ಬಗ್ಗೆನೇ ನಾವು ಕೇಂದ್ರೀಕರಣ ಮಾಡ್ತೀವಿ. ಇಲ್ಲಿವರೆಗೆ ನಮ್ಮ ದೇಹ ಆರೋಗ್ಯದಿಂದ ಇರುವುದನ್ನ ನಾವು ಗಮನಿಸುವುದಿಲ್ಲ, ಆದ್ರೆ ನಮ್ ಕಾಯಿಲೆ ಗುಣವಾಗ್ತೈತೆ ಅಂತಂದು ನಾವು ವಿಚಾರ ಮಾಡುದಿಲ್ಲ. ಇದು ಕಾಯಿಲೆ ಬಂತು, ಇನ್ನು ಮುಗೀತು, ನಾನು ಸಾಯುವರೆಗೂ ಕಾಯಿಲೆ ನನ್ನ ಜೊತೆಗೇನೆ ಇರುತ್ತದೆ, ಇಂಥ ವಿಚಾರಗಳನ್ನ ಮಾಡೋದ್ರಿಂದ. ಅಲ್ಲದೆ ಮತ್ತೊಬ್ಬರಿಗೆ ಹೇಳ್ತೇವೆ, ನಿನಗೂ ಮಂಡಿ ನೋವು ಬಂತ, ನನಗೂ ಮಂಡಿ ನೋವು ಬಂತು, ಹಿಂಗೆ ಅದ್ರ ಬಗ್ಗೆ ಕಾಯಿಲೆ ಬಗ್ಗೆ ನಾವು ಪದೇ ಹೇಳೋದ್ರಿಂದ ಆ ಕಾಯಿಲೆ ನನ್ನಿಂದ ದೂರವಾಗುದಿಲ್ಲ. ಅದು ನನ್ನ ಕಾಯಿಲೆ ಇಲ್ಲಿವರೆಗೂ ನನ್ಗದು ಒಳ್ಳೆ, ನನ್ನ ದೇಹ ಆರೋಗ್ಯವಾಗಿತ್ತಂತ ಅದನ್ನ ಪಾಸಿಟಿವ್ ಆಗಿ ವಿಚಾರ ಮಾಡಿದಾಗ ಅದು ನನ್ನಿಂದ ದೂರವಾಗಲು ಸಾಧ್ಯ ಇದೆ ಅಂತ ನಮ್ಮ ಯೋಚನೆಗಳನ್ನ ಬದಲಾಯಿಸಿಕೊಳ್ಬೇಕು ಅಂತ ಅವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಿಮ್ಮ ಯೋಚನೆಗಳು ವಸ್ತು ವಿಷಯಗಳಾಗಿ ಮಾರ್ಪಡುತ್ತವೆ. ನೋಡಿ ಮಾಸ್ಟರ್ಸ್, ಇಲ್ಲಿ ಎಷ್ಟೊಂದು ಅದ್ಭುತವಾಗಿದೆ. ನಾನು ಯೋಚನೆ ಮಾಡೋದು ಅದೇನು ನನ್ನ ಮೈಂಡ್ ಇಂದ ಯೋಚನೆ ಹೋಗುತ್ತದೆ. ಅಂದ್ರೆ ನಾನು ಯೋಚನೆಯಲ್ಲಿ ನಾನು ಏನ್ ಬೇಕಂತ ಕೇಳ್ತೀನಿ, ಹಣ ಬೇಕಂತ ಕೇಳಿದ್ರ ಹಣ ಸಿಗುತ್ತೆ ನನಗೆ, ಒಳ್ಳೆ ಕುಟುಂಬ ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂತ ಅನ್ಕೊಂಡೆ ಚೆನ್ನಾಗಿರುತ್ತದೆ, ನನಗೆ ಒಂದು ಕಾರ್ ಬೇಕಂದ್ರೆ ಕಾರ್. ಅದು ಈ ರೀತಿ ನನ್ನ ಯೋಚನೆ ಏನಾಗಿರ್ತತಿ, ಯೋಚನೆ ಇರ್ತದೆ, ಅದು ನನಗೆ ಸಿಗ್ಬೇಕಾದ್ರೆ ಅದು ವಸ್ತುವಾಗಿ ಪ್ರಕಟವಾಗುತ್ತದೆ. ನನಗೆ ಬೇಕಾದ್ರೆ, ನಂಗೆ ದುಡ್ಡು ಬೇಕಂದ್ರೆ ಅದು ದುಡ್ಡು ಒಂದು ಹಣ ವಸ್ತುವಾಗಿ ಬರ್ತೈತಿ, ಕಾರು ಕೂಡ ಒಂದು ವಸ್ತುವಾಗಿ ನನಗೆ ಅಲ್ಲಿ ಪ್ರಕಟವಾಗಿ ನನಗೆ ಏನ್ ಬೇಕೋ ಅದು ನನಗೆ ಅಲ್ಲಿ ಸಿಗುತ್ತದೆ. ಆದ್ದರಿಂದ
ಇಲ್ಲಿ ಮೊದಲೇ ಅಧ್ಯಾಯದಲ್ಲಿ ಏನ್ ಹೇಳಿದರೆ, ನಮ್ಮ ಯೋಚನೆ ಪಾಸಿಟಿವ್ ಆಗಿರ್ಬೇಕು ಮತ್ತು ಸ್ಪಷ್ಟವಾಗಿರ್ಬೇಕು ಅಂತ ಅವರು ತಿಳಿಸ್ತಾರೆ. ಹಾಗಾದ್ರೆ ಈ ರಹಸ್ಯವನ್ನ ಸರಳಗೊಳಿಸಲಿಕ್ಕೆ ಏನ್ ಮಾಡುದು, ನಮ್ ಬ್ಯಾಡ್ ಏನು ನೆಗೆಟಿವ್ ಥಿಂಗ್ಸ್ ಬರ್ತಾವ, ಅದನ್ನ ನಾವು ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿದಾಗ ಅವ್ರನ್ನ ನಮ್ ಪ್ರಕಟಗೊಳ್ಬೇಕು. ನನ್ನ ಜೀವನದಲ್ಲಿ ಅದನ್ನ ನಾನ್ ಮಾಡ್ಕೋಬೇಕು ಅಂತಂದ್ರೆ ಆಕರ್ಷಣೀಯ ನಿಯಮ ಪ್ರಕೃತಿ ನಿಯಮವಾಗಿದೆ. ಇದು ಒಂದು ಪ್ರಕೃತಿ ನಿಯಮ. ಗುರುತ್ವಾಕರ್ಷಣೆ ನಿಯಮದ ಬಗ್ಗೆ ನಾನು ಈಗ ಹೇಳಿದ್ನಲ್ಲ, ಅದೇ ರೀತಿ ಅದು ಒಂದು ಪ್ರಕೃತಿ ನಿಯಮ. ಎಲ್ಲಿವರೆಗೆ ನೀವು ಎಡಬಡದೆ ಯೋಚಿಸುತ್ತಾ ಯಾವುದೇ ವಸ್ತುವನ್ನು ಆಹ್ವಾನಿಸೋದಿಲ್ಲವೋ ಅಲ್ಲಿವರೆಗೆ ಯಾವುದೇ ವಸ್ತು ನಿಮ್ಮ ಬದುಕಿನಲ್ಲಿ ಪ್ರಕಟವಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಅದನ್ನ ಬೇಕಂದ್ರೆ ನಮ್ಮಲ್ಲಿ ಹಪಾಪಿ ಇರ್ಬೇಕು. ಈಗ ಆತರ ಹೇಳಿದ್ರು, ನಾನು ಇದನ್ನ ಎಲ್ಲರಿಗೂ ಕೊಡಿಸ್ಬೇಕಂತ ಅಂದ್ರು ಒಂದು ದೊಡ್ಡ ತಪನೆಯನ್ನು ಇಟ್ಕೊಂಡು ಆ ಪ್ರಕಾರ ಅವ್ರು ಕೆಲಸ ಮಾಡಿದ್ರು. ಹಾಗೆ ನಮ್ಮ ಯೋಚನೆ ಇಟ್ಕೊಂಡು ಅಷ್ಟೇ ನಾವು ಯೋಚನೆ ಮಾಡಿ ಸುಮ್ಮನೆ ಕೂತ್ರ ಆಗುದಿಲ್ಲ. ಅದರ ಬಗ್ಗೆ ನಮಗೆ ದೊಡ್ಡ ಒಂದು ತಪನೆ ಇರ್ಬೇಕು. ನಾವು ಪದೇ ಪದೇ ಅದನ್ನ ನಾವು ಹೇಳ್ಕೊಳ್ತಾ ಇರ್ಬೇಕು. ಅಂದಾಗ ನಮ್ಗ ಆ ವಸ್ತು ನಮ್ಮ ಬದುಕಿನಲ್ಲಿ ಸಿಗುತ್ತದೆ ಅಂತ ಇಲ್ಲಿ ತಿಳಿಸಿರುತ್ತಾರೆ. ನೀವು ಏನನ್ನು ಯೋಚಿಸುತ್ತಿದ್ದೀರಿ ಅದನ್ನು ತಿಳಿಯೋದಕ್ಕೆ ಸ್ವತಃ ಕೇಳಿಕೊಳ್ಳಿ, ನೀವು ಹೇಗೆ ಅನುಭವಿಸುತ್ತಿದ್ದೀರಿ ಅಂತ. ನಮಗೆ ಏನ್ ಬೇಕಂತ ಅಂದಾಗ ಯಾರಾದ್ರೂ ಬಂದು ನಿಮ್ಗೆ ಏನ್ ಬೇಕಂತ ಕೇಳಿದಾಗ ನಮ್ಗೆ ಏನ್ ಬೇಕನ್ನೋದ ನಮ್ಗೆ ಗೊತ್ತಿರುದಿಲ್ಲ. ಅಂದ್ರೆ ನಮ್ಮ ಬೇಡಿಕೆಗಳು ನಮ್ಗೆ ಗೊತ್ತಿರುದಿಲ್ಲ. ಅವಾಗ ನಾವು ತಕ್ಷಣ ಗಲಿಬಿಲಿಗೊಳ್ತೇವೆ. ಒಂದ್ 5 ನಿಮಿಷ ಬಿಟ್ಟು ಹೇಳ್ತೇನೆ ಅಂತ ಹೇಳ್ತೀವಿ. ನಿನ್ನೆ ನನ್ಗೆ ಉದಾಹರಣೆಗೆ ನಮ್ ಮಗ ಕೇಳಿದ, ಹೊರಗಡೆ ಹೋಗಿದ್ರು, ನೀನ್ ಜ್ಯೂಸ್ ತರ್ಲೆ ಐಸ್ ತರ್ಲೆ ಅಂತ ಕೇಳಿದಾಗ ನನಗೆ ಏನ್ ತರ್ಬೇಕಂತ ಅವ್ರು ಹೇಳಿಕ್ಕೆ ನನ್ಗೆ ಆಗ್ಲಿಲ್ಲ. ಅಂದ್ರೆ ನನಗೆ ಏನ್ ಬೇಕು ಅನ್ನೋದನ್ನ ನಾನು ಸ್ಪಷ್ಟವಾಗಿ ನನ್ಗ ಅರ್ಥ ಆಗಿರೋದಿಲ್ಲ. ಅದಕ್ಕೆ ನಮ್ಮ ಬೇಡಿಕೆಗಳನ್ನ ನಾವು ನಿಧಾನದಲ್ಲಿ ಕುತ್ಕೊಂಡು ಆರಾಮಾಗಿ ನಾವು ವಿಶ್ರಾಂತಿ ಪಡೆದು ಧ್ಯಾನ ಮಾಡಿದ ನಂತರ ನಮ್ಮ ಬೇಡಿಕೆಗಳನ್ನ ನಾವು ಪಟ್ಟಿ ಮಾಡ್ಕೊಳ್ಬೇಕು. ನನ್ಗೆ ಏನೇನ್ ಬೇಕು ಅಂತ ಅನ್ನೋದನ್ನ ನಾನ್ ಪಟ್ಟಿ ಮಾಡ್ಕೊಳ್ಬೇಕು. ಈ ರೀತಿ ಪಟ್ಟಿ ಮಾಡ್ಕೊಂಡಾಗ ನಾವು ಏನು ಬ್ರಹ್ಮಾಂಡಕ್ಕೆ ಕಳಿಸಲು ಇದು ಸಹಾಯವಾಗುತ್ತದೆ. ನಮ್ಮ ಬೇಡಿಕೆಯನ್ನು ಕಳಿಸ್ಲಿಕ್ಕೆ ತುಂಬಾ ಸಹಾಯಕವಾಗುತ್ತದೆ. ನಂತರ ಮನೋಭಾವ ಪರಿವರ್ತಕವಾಗಿರುತ್ತದೆ. ಸುಗಮವಾದ ನೆನಪುಗಳು, ಸುಂದರವಾದ ಪ್ರಾಕೃತಿಕ ದೃಶ್ಯ ಅಥವಾ ನಿಮಗೆ ಇಷ್ಟವಾದ ಸಂಗೀತ ನಿಮ್ಮ ಭಾವನೆಗಳನ್ನು ಬದಲಿಸುತ್ತದೆ. ಈಗ ನಾನು ಹೇಳಿದೆ, ನೆಗೆಟಿವ್ ಥಾಟ್ಸ್ ಬರ್ತಾವು, ಆಮೇಲೆ ಪಾಸಿಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ನಮ್ಗೆ ಬರ್ತಾ ಇರ್ತವೆ. ಯಾಕಂದ್ರೆ ಅದು ನಾವು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ ಬಿಟ್ಟಿರ್ತೀವಿ. ಆಗ ನಾನು ಅದು ನೆಗೆಟಿವ್ ಥಾಟ್ಸ್ ಇಂದ ಹೊರಗೆ ಬರ್ಬೇಕಪ್ಪ ಅಂದ್ರೆ ನಾನು ಏನ್ ಮಾಡ್ಬೇಕು, ತಕ್ಷಣ ಕಣ್ಣು ಮುಚ್ಕೊಂಡು ಕುಳಿತುಕೊಂಡು ನನ್ನ ಜೀವನದಲ್ಲಿ ಆದಂತ ಒಂದು ಖುಷಿ ಘಟನೆಯನ್ನ ಅವಾಗ ನೆನಪಿಸ್ಕೋಬೇಕು. ನಾವು ಖುಷಿ ಘಟನೆಯನ್ನು ತುಂಬಾ ಖುಷಿಯಿಂದ ನಮ್ಮ ಕುಟುಂಬದವ್ರ ಜೊತೆ ಇದ್ದಾಗ ನಾವು ಒಳ್ಳೆ ಘಟನೆ ಏನಿರ್ತೈತೆ ಅದನ್ನ ನೆನಪಿಸ್ಕೊಳ್ಬೇಕು. ಆಗ ತಕ್ಷಣ ಅದು ನಮ್ದು ನೆಗೆಟಿವ್ ಥಾಟ್ಸ್ ಹೋಗಿ ಅಲ್ಲೇ ಪಾಸಿಟಿವ್ ಥಾಟ್ಸ್ ಬರ್ಲಿಕ್ಕೆ ಸಹಾಯ ಆಗುತ್ತದೆ. ಕೆಲವರಿಗೆ ಸಂಗೀತ ಕೇಳುವಂತ ಒಂದು ಆಸೆ ಇರ್ತದೆ. ಅವರು ಸಂಗೀತ ಕೇಳುವುದರ ಮೂಲಕ ತಮ್ಮ ನೆಗೆಟಿವ್ ಥಾಟ್ಸ್ ಗಳನ್ನ ಹೋಗಲಾಡಿಸ್ಕೊಂಡು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಯೋಚನೆಗಳಿಗೆ ಯೂನಿವರ್ಸ್ಗೆ ಕಳಿಸ್ಬೇಕಂತ ಅವರು ಹೇಳ್ತಾರೆ. ಈ ರೀತಿ ನಾವು ರಹಸ್ಯವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ಆ ಅಳವಡಿಸ್ಕೊಳ್ಳೋದ ಈಗ ಯಾವ ರೀತಿ ನಮ್ದು ನೆಗೆಟಿವ್ ಥಾಟ್ ಇತ್ತು ಅದನ್ನ ಪಾಸಿಟಿವ್ ಮಾಡ್ಕೋಬೇಕು, ಯಾವ ರೀತಿ ನಾನು ಅಲ್ಲಿ ನನ್ನ ಏನ ಪರಿಸ್ಥಿತಿಯನ್ನು ಯಾವ ರೀತಿ ನಾನು ಇಲ್ಲಿ ಸರಿ ಮಾಡ್ಕೊಂಡು ಅದನ್ನ ಪಾಸಿಟಿವ್ ಆಗಿ ಮಾಡ್ಕೋಬೇಕಂತ ಅನ್ನೋದನ್ನ ನಾನು ಇಲ್ಲಿ ತಿಳಿಸಿದೆ. ನಂತರ ಅದನ್ನೇ ನಾನು ನಮ್ಮ ಜೀವನದಲ್ಲಿ ಸಾಕಾರಗೊಳಿಸ್ಬೇಕು ಅಂತಂದಾಗ, ಆ ಪ್ರಯೋಗ ಮಾಡ್ಕೋಬೇಕಂತಂದಾಗ ನಾನು 3 ಹೆಜ್ಜೆಗಳು ಇಲ್ಲಿ ಮುಖ್ಯವಾದ 3 ಹೆಜ್ಜೆಗಳ ಬಗ್ಗೆ ಹೇಳ್ತೇನೆ. ಅವನ್ಗಳನ್ನ ನಾವು ಪಾಲನೆ ಮಾಡ್ಬೇಕು. ಅದು ಯಾವಪ್ಪ ಅಂದ್ರೆ, ಮೊದಲನೇ ಹೆಜ್ಜೆ ಬೇಡಿಕೆ. ಮೊದಲ ಹೆಜ್ಜೆ ನನ್ಗೆ ಬೇಡಿಕೆ ಅಂದ್ರೆ ನಾನು ಹೇಳಿದ್ನೆಲ್ಲ ಲಿಸ್ಟ್ ಮಾಡಿಟ್ಕೋಬೇಕು ನನ್ಗೆ ಏನ್ ಬೇಕು ಅಂತ ಅನ್ನೋದನ್ನ. ಅಲ್ಲಿ ನಾನು ಮೊದಲೇ ಬೇಡಿಕೆಯನ್ನ ಬ್ರಹ್ಮಾಂಡಕ್ಕೆ ಆದೇಶ ನೋಡುದು. ನನ್ಗೆ ಏನ್ ಬೇಕಪ್ಪ ಅಂತಂದು ಅದನ್ನ ನಾನು ಬ್ರಹ್ಮಾಂಡಕ್ಕೆ ತಿಳಿಸೋದು. ಬ್ರಹ್ಮಾಂಡಕ್ಕೆ ತಿಳಿಸಿದ ತಕ್ಷಣ ನಿಮ್ಮ ಯೋಚನೆಗಳಿಗೆ ಅದು ಬ್ರಹ್ಮಾಂಡ ತಕ್ಷಣ ಪ್ರತಿಸ್ಪಂದಿಸುತ್ತದೆ. ನೀವ್ ಏನ್ ಕೇಳಿದ್ರು ಅದು ಕೊಡಲಿಕ್ಕೆ ಸಿದ್ಧ ಇದೆ. ಅಂದ್ರೆ ಈಗ ಅಲ್ಲಾವುದ್ದೀನ್ ಮತ್ತು ಜೀನ್ ಕಥೆಯನ್ನ ನಾವು ಕೇಳಿದೀವಿ. ಅವರು ಅಲ್ಲಾವುದ್ದೀನ ಅವ್ನ್ ಹೇಗೆ ಆಕರ್ಷಣೆ, ಅವ್ನು ಏನು ದೀಪ ಹಚ್ಬೇಕಾದ್ರೆ ಅದನ್ನ ಕ್ಲೀನ್ ಮಾಡಿದ ತಕ್ಷಣ ಅಲ್ಲೇ ಜೀನ ಪ್ರತ್ಯಕ್ಷ ಆಗಿ ನಿನ್ನ ಆದೇಶ ನನ್ನ ಪಾಲನೆ ಅಂತ ಕೇಳ್ತೈತೆ. ಅದು ಯಾವ್ದು ಅದು ಕೆಟ್ಟದ್ದು ಒಳ್ಳೇದಂತ ಏನು ಗೊತ್ತಿರೋದಿಲ್ಲ. ಅವ್ನ ಏನ್ ಕೇಳ್ತಾನ ತಕ್ಷಣ ಅದನ್ನ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಟ್ಟು ಬಿಡ್ತೈತಿ. ಅದೇ ರೀತಿ ರಚನಾತ್ಮಕ ನಮ್ಮ ಏನು ಬೇಡಿಕೆಗಳನ್ನ ನಾವು ಸ್ಪಷ್ಟವಾಗಿ ಬರಿಬೇಕು. ಮತ್ತೆ ಅದು ನೀವು ಎಷ್ಟು ಸಲ ಕೇಳಿದ್ರೆ ಅದು ಇದು ನಿಮ್ ಏನು ಒಂದು ಬೇಡಿಕೆ ಇದೆಯಲ್ಲ ಅದನ್ನ ಲಿಸ್ಟ್ ಮಾಡ್ಕೊಂಡು ಅದನ್ನ ನೀವು ಹೇಳ್ಬಿಡ್ಬೇಕು. ನಂತರ ಅದನ್ನ ನಂಬಬೇಕು. ನಾವು ಬೇಡಿಕೆಯನ್ನು ಹೇಳಿದ್ವಿ ನಾವು ಬ್ರಹ್ಮಾಂಡಕ್ಕೆ, ಅದನ್ನ ನಂಬಬೇಕು. ನಾನು ಈಗ ಬೇಡಿದೇನೆ ಅದ್ ಬರ್ತೈತಿ ಇಲ್ಲ ಅಂತ ಒಂದು ಪಿನ್ ಕೂಡ ನಿಮ್ಮಲ್ಲಿ ಸಂಶಯ ಇರಬಾರ್ದು. ಅದನ್ನ ನಂಬಿದಾಗ ಅದು ನಿಮಗೆ ಪಡೆಯಬೇಕು. ನಂತರ 3ನೇ ಹೆಜ್ಜೆ ಪಡೆಯುವುದು. ಈಗ ನಾವು ಒಂದು ಬೇಡಿಕೆ ನೀಡ್ತೇವಿ. ಈಗ ನನಗೆ 10 ಲಕ್ಷ ಬರ್ಲಿ ಅಂತ ಒಂದು ಉದಾಹರಣೆ, 10 ಲಕ್ಷ ಬರ್ಲಿ ಅಂತ ನನ್ನ ಬೇಡಿಕೆ ಇರ್ಬೋದು. ಅದನ್ನ ನಾನು ಬೇಡಿದಾಗ ನನ್ನಲ್ಲಿ ದುಡ್ಡಿಲ್ಲ,
ನನ್ಗೆ 10 ಲಕ್ಷ ಹೆಂಗ್ ಬರ್ತೈತಿ ಅಂತ ನೀವು ಒಂದು ಸಣ್ಣನು ನೀವು ನೆಗೆಟಿವ್ ಅನ್ನು ವಿಚಾರ ಮಾಡಿದ್ರಿ, ನಿಮ್ದು ಏನಾದ್ರು ಬೇಡಿಕೆ ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನಿಮ್ಮ ಬೇಡಿಕೆ ಏನಿಟ್ಟಿರ್ತೀರಿ ನೀವು ಬೇಡಿಕೆ ಇಡ್ರಿ. ಆ ಬ್ರಹ್ಮಾಂಡದ ಮೇಲೆ ಯಾವಾಗ್ಲೂ ಸಂಶಯ ಪಡಕ್ ಹೋಗ್ಬಾರ್ದು. ಆ ಬ್ರಹ್ಮಾಂಡಕ್ಕೆ ಇದು ಕೆಟ್ಟದ್ದು ಯಾವ್ದು ಒಳ್ಳೇದು ಅದು ಹೆಚ್ಚಾದ್ರು ಕಡಿಮೆ, ಒಂದು 100 ರೂಪಾಯಿ ಆದ್ರೂ ಅದು ಕೇಳಿದ್ ಕೊಡ್ತೈತಿ, ಲಕ್ಷಗಳು ಹೊಟ್ಲೇಕೋ ಆದ್ರೂ ಅದು ಕೊಡಲಿಕ್ಕೆ ಸಿದ್ಧ ಇರ್ತದೆ. ಆದ್ದರಿಂದ ನಾವು ರಹಸ್ಯವನ್ನ ಅಳವಡಿಸ್ಕೊಂಡಾಗ ಈ ಒಂದು ಸಂಶಯವನ್ನ ಬಿಟ್ಟು ಅದರ ಮೇಲೆ ನಮ್ಮ ನಂಬಿಕೆ ಇರಬೇಕು ಅಂತ. ನಂತರ ಪಡೆಯುವಿಕೆ. ಈಗ ನಂಬಿಕೆ ಆಯ್ತಲ್ಲ, ನಂಬಿಕೆಯನ್ನ ನಾವು ಈಗಾಗಲೇ ನಾವು ಏನು ಬೇಡಿದ್ವಿ ಅದು ನಂಬಬೇಕು, 100% ನಂಬಬೇಕು. ಸ್ವಲ್ಪ ಆದ್ರೂ ನಮ್ಮ ಮನಸ್ಸಿನಲ್ಲಿ ಗೊಂದಲ ಇರಬಾರ್ದು, ಸಂಶಯ ಇರಬಾರ್ದು. ನಂತರ ಪಡೆಯುವಿಕೆ ಅಂತಂದ್ರೆ 3ನೇ ಹೆಜ್ಜೆ ಪಡೆಯುವಿಕೆ. ಪಡೆಯುವಿಕೆ ಅಂದ್ರೆ ನಾವೀಗ ಒಂದು ಕಾರನ್ನು ಕೇಳಿರ್ತೀವಿ, ಕಾರ್ ಈಗಾಗ್ಲೇ ನನ್ನ ಮನೆಯಲ್ಲಿ ಬಂದು ನಿಂತಿದೆ. ನಾವು ಯಾವ ಸ್ಪಷ್ಟವಾಗಿ ನಾವು ಕೇಳಿರ್ಬೇಕು ನಮ್ಮ ಬೇಡಿಕೆಯಲ್ಲಿ, ನಮ್ದು ಯಾವ ಕಂಪನಿ ಕಾರು, ಯಾವ ಕಲರ್ ಕಾರ್ ಇರ್ಬೇಕು, ಇಷ್ಟು ಅದನ್ನ ಕೇಳಿದಾಗ ಅದೇ ಕಲರ್ ಕಾರು ನಮ್ಮ ಮನೆಯಲ್ಲಿ ಬಂದು ನಿಂತಿದೆ, ನಾನು ಅದನ್ನ ವಾಶ್ ಮಾಡ್ತಾ ಇದ್ದೇನೆ. ನೀವು ಚೇರ್ನಲ್ಲೇ ಕುಳಿತಾಗ ಅದನ್ನ ನೀವು ಡ್ರೈವಿಂಗ್ ಮಾಡ್ದಂಗ ಕಣ್ ಮುಚ್ಕೊಂಡು ನಾ ಕಾರ್ನಲ್ಲಿ ಕುತ್ಕೊಂಡು ನಮ್ಮ ಕುಟುಂಬದ ಸಮೇತ ನಾನು ಬೇರೆ ಕಡೆ ಟ್ರಿಪ್ ಹೋಗ್ತಾ ಇದ್ದೇನೆ, ಇಂಥದನ್ನ ನಾವು ವಿಜುಲೈಸ್ ಮಾಡ್ಕೋಬೇಕು. ವಿಜುಲೈಸ್ ಮಾಡ್ಕೊಂಡಾಗ ನಮ್ಗೆ ಅದು ಬೇಗನೆ ಪ್ರಕಟವಾಗುತ್ತದೆ. ಆ ವಸ್ತುವಾಗಿ ನಮ್ಮ ಬೇಡಿಕೆ ವಸ್ತುವಾಗಿ ಪ್ರಕಟವಾಗುತ್ತದೆ. ನನಗೆ ದುಡ್ಡು ಬೇಕಪ್ಪ ಅಂತ ಬರೆದಾಗ ಒಂದು ಬ್ಲ್ಯಾಂಕ್ ಚೆಕ್ ಅನ್ನ ಬರೆದು ಅದರಲ್ಲಿ ಯೂನಿವರ್ಸ್ ಅಂತ ಬರೋದು, ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಬರ್ಕೊಂಡು ಆ ಚೆಕ್ ಅನ್ನ ನೀವು ಪದೇ ಪದೇ ನೋಡ್ತಾ ಇರ್ಬೇಕು. ಮತ್ತೆ ನೀವು ಅದನ್ನ ಪರ್ಸ್ನ ಇಟ್ಕೊಂಡು ಪದೇ ಪದೇ ಆ ಚೆಕ್ ಅನ್ನು ನೋಡ್ತಾ ಇರ್ಬೇಕು. ನೋಡಿ ನನ್ನಲ್ಲಿ ಇಷ್ಟೊಂದು ದುಡ್ಡಿದೆ ಅಂತ ಅನ್ಕೊಂತ ಬಂದಾಗ ಅದು ವಿಷಯವಾಗಿ ಪ್ರಕಟವಾಗುತ್ತದೆ. ಇದಕ್ಕೆ ನಾವು ಇಷ್ಟೊಂದು ಈ ರಹಸ್ಯವನ್ನ ನಾವು ಅಳವಡಿಸ್ಕೊಂಡಾಗ ಮತ್ತೆ ಆರೋಗ್ಯದಲ್ಲಿ ನಾನು ಆರೋಗ್ಯವಾಗಿದ್ದೇನೆ ಅಂತಂದು ನೀವು ಅನ್ಕೋಬೇಕು. ನಿಮ್ಗೆ ಯಾವುದೇ ರೋಗವಿದ್ರೂ ಕೂಡ ಕಣ್ಣು ಮುಚ್ಕೊಂಡು ನಾನು ಆರೋಗ್ಯವಾಗಿದ್ದೇನೆ, ನಾನು ಹ್ಯಾಪಿ ಆಗಿದ್ದೇನೆ ಅಂತ ಪದೇ ಪದೇ ಹೇಳ್ಕೋಬೇಕು. ಒಂದ್ಸಲ ಹೇಳಿ ನಾನು ಬಿಟ್ರೆ ಆಗುದಿಲ್ಲ, ಅದನ್ನ ಪ್ರತಿ ಕ್ಷಣ ನಾವು ಮನನ ಮಾಡ್ಕೊಳ್ತಿರ್ಬೇಕು, ಹೇಳ್ತಾ ಇರ್ಬೇಕು. ಅಂದಾಗ ಕೂಡ ಇದು ರಹಸ್ಯ ನಮ್ಮ ಜೀವನದಲ್ಲಿ ನಮ್ಮ ಯೋಚನೆ ಕೂಡ ಏನ್ ಮಾಡ್ತೈತಿ, ಯೋಚನೆ ಬ್ರಹ್ಮಾಂಡಕ್ಕೆ ಹೋಗಿ ಅದು ವಾಪಸ್ಸಾಗಿ ನಮ್ಗೆ ವಸ್ತುವಾಗಿ ಪ್ರಕಟವಾಗಿ ನಾವು ಏನ್ ಬೇಕಂತ ಅನ್ನೋದನ್ನ ನಾವು ಪಡೆದುಕೊಳ್ಬಹುದು ಅಂತ ಇಲ್ಲಿ ನಾನು ಹೇಳಲು ಇಚ್ಛಿಸ್ಪಟ್ಟಿರ್ತೇನೆ. ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಇನ್ನೂ ಒಂದು 3 ಅಧ್ಯಾಯ ಇದೆ ಗುರುಜಿ. ನಾನು ನೆಕ್ಸ್ಟ್ ಸೆಷನ್ ದಲ್ಲಿ ಅಂದ್ರೆ ವಿವರವಾಗಿ ನಮ್ಗೆ ಆರೋಗ್ಯವನ್ನ ಯಾವ ರೀತಿ ರಹಸ್ಯವನ್ನ ಮಾಡ್ಕೊಂಡು ನಾವು ಆರೋಗ್ಯ ಪಡಿಬಹುದು, ಆ ಹಣವನ್ನ ನಾವು ಯಾವ ರೀತಿ ಪಡಿಬಹುದು, ನಮ್ಮ ಕುಟುಂಬದ ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ನೋದನ್ನ ಮುಂದಿನ ಸೆಷನ್ ದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಅದ್ಭುತವಾಗಿ ಹೇಳಿದ್ರಿ. ಸೊ ಎಲ್ಲರೂ ನೀವು ಈಗ ತಜ್ಞರು ಆಗ್ತಾ ಇದ್ರಿ, ಎಲ್ಲ ಎಕ್ಸ್ಪರ್ಟ್ಸ್ ಆಗ್ತಾ ಇದ್ರಿ. ಅದು ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ಮಾಸ್ಟರ್ಸು ಅನೇಕ ಸಬ್ಜೆಕ್ಟ್ಸ್ ತಗೊಂಡು ಈ ರೀತಿಯಲ್ಲಿ ಹಲವಾದ ರೀತಿಯಲ್ಲಿ ಸ್ವಾಧ್ಯಾಯ ಮಾಡಿ ಮತ್ತೆ ನಿಮ್ಮ ಸ್ವಂತ ಸ್ವಂತ ವಾಕ್ಯಗಳಿಂದ ಇಷ್ಟೆಲ್ಲ ಹೇಳ್ತಾ ಇದ್ರಿ. ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಅನೇಕ ಮಾಸ್ಟರ್ಸ್ ಬರ್ಬೋದು ಇಲ್ಲಿ ಈ ವೇದಿಕೆಯಲ್ಲಿ ಅವಕಾಶ ಇದೆ. ಓಕೆ, ಯಾವುದೇ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಮಾಸ್ಟರ್ ಆಗ್ಬೇಕು ಅಂತ ಗುರಿ ಇಟ್ಕೊಂತಾರೋ ಅದೇ ಅದ್ಭುತ ವೇದಿಕೆ. ಯಾವುದೇ ಇರಲಿ, ಯಾವುದೇ ಸಂಸ್ಥೆ ಇರಲಿ. ಯಾಕಂದ್ರೆ ನಾವೊಬ್ಬರೇ ಪಡೆಯೋದು, ನಾವೊಬ್ಬರೇ ಮಾಸ್ಟರ್ ಆಗೋದು ಅದೆಲ್ಲ, ಎಲ್ಲರೂ ಜೊತೆಯಾಗಿ ಬೆಳಿಬೇಕಾಗತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಇಡೀ ಮಾನವ ಕುಲಕ್ಕೆ ಇದು ಅತ್ಯಂತ ಸೇವೆ ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ನೋಡ್ತಾ ಇದೀವಿ ಈ ಯಾವ ರೀತಿಯಲ್ಲಿ ಸಂಸ್ಕರಣೆ ಬೇಕು ಈ ಸೊಸೈಟಿಯಲ್ಲಿ ಅಂತಂದ್ರೆ ತುಂಬಾ ಬೇಕಾಗಿದೆ, ಅವಶ್ಯಕತೆ ಹೆಚ್ಚಾಗಿದೆ. ಒಬ್ಬೊಬ್ಬರು ಪರಿವರ್ತನೆ ಆದ್ರೆ ನಿಮ್ಮಿಂದ ಅನೇಕ ಜನರು ನಿಮ್ಮನ್ನ ಫಾಲೋ ಮಾಡ್ತಾರೆ. ಓಕೆ, ನಿಮ್ಮ ಏನಂತ ಹೇಳ್ಬೋದು ಅಂದ್ರೆ ನಿಮ್ಮ ನಿಮ್ಮ ಪ್ರಭಾವಲಿ ತುಂಬಾ ಜನರ ಮೇಲೆ ಅದು ಬೀರುತ್ತೆ. ಅವಾಗ ಸಾಧ್ಯವಾಗುತ್ತೆ ಈ ಭೂಮಿಯನ್ನು ಸ್ವರ್ಗ ಭೂಮಿಯಾಗಿ ಅಂದ್ರೆ ಸುವರ್ಣ ಭೂಮಿಯಾಗಿ ಹೇಳ್ಬೇಕಂದ್ರೆ. ಸೊ ನರಕ ಸ್ವರ್ಗ ಎಲ್ಲ ಇಲ್ಲೇ ಇದೆ, ಆದ್ರೆ ಸ್ವರ್ಗ ಕಡೆ ಪ್ರಯಾಣ, ಸ್ವರ್ಗ ಭೂಮಿಯಾಗಿ ನಾವು ತಯಾರು ಮಾಡ್ಬೇಕಾದ್ರೆ ನಾವೆಲ್ಲರೂ ಪ್ರಯತ್ನ ಮಾಡಿದರೆ ಅದು ಸಾಧ್ಯವಾಗುತ್ತೆ. ಥ್ಯಾಂಕ್ ಯು ಮಾ. ಎಸ್ ಗುರುಜಿ, ಥ್ಯಾಂಕ್ ಯು. ನೀವು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಇಲ್ಲಿ ಪ್ರಯತ್ನ ಮಾಡಿ ಹೇಳಲಿಕ್ಕೆ ಇಲ್ಲಿ, ಯಾಕಂದ್ರೆ ಬೇರೆ ಇದರಲ್ಲಿ ಅವಕಾಶಗಳು ಸಿಗುದಿಲ್ಲ ಗುರುಜಿ. ನಾವು ಅಲ್ಲಿ ಹೋಗಿ ನಾ ಪಾಲ್ಗೊಳ್ತೇನೆ ಅಂದ್ರೂ ಸಿಗುದಿಲ್ಲ. ಇಲ್ಲಿ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂದ್ರೆ ಅದನ್ನ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಗುರುಜಿ, ಇದನ್ನ ನಾನು ಒಂದು 10 ಸಲ ವಿಡಿಯೋ ಮಾಡಿ ಮತ್ತೆ ಅದನ್ನ ರೆಕಾರ್ಡ್ ಡಿಲೀಟ್ ಮಾಡಿ ವಿಡಿಯೋ ಮಾಡಿ ಡಿಲೀಟ್ ಮಾಡಿದೀನಿ. ಎಷ್ಟೊಂದು ಸಕ್ಸಸ್ ಆಗಿದೆ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಅಂತೂ ಮಾಡಿದ್ದೀನಿ ಗುರುಜಿ. ಅವಕಾಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು ಮೇಡಮ್. ನಾನು ಸ್ವಲ್ಪ ಗುರೂಜಿ ಹೇಳಿದ್ರು, ನಾನು ಸ್ವಲ್ಪ ನಿಮ್ ಬಗ್ಗೆ ಮಾತಾಡ್ಲೇಬೇಕು. ಮೊದಲನೇದಾಗಿ ನೀವು ಇವತ್ತು ರಹಸ್ಯ ಅಂದ್ರೆ
ರೋಂಡಾ ಬೈರ್ನವರ ರಹಸ್ಯದಲ್ಲಿ ಯದ್ಭಾವಂ ತದ್ಭವತಿ ಅದ್ರ ಬಗ್ಗೆ ಹೇಳಿದ್ರಿ. ನೆಗೆಟಿವ್ ಬಂದಾಗ ನಾವು ಕುಳಿತುಕೊಂಡು ಧ್ಯಾನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅಷ್ಟೇ ಇಲ್ಲ, ಈಗ ನಿನ್ನೆ ನ್ಯೂಸ್ ಫಸ್ಟ್ ಚಾನೆಲ್ ನಲ್ಲಿ ನೀವು ಹೇಳ್ತಾ ಇದ್ದಂತ ರೀತಿ ಯುರಿನ್ ಥೆರಪಿ ಬಗ್ಗೆ ನೀವು ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಎಲ್ರಿಗೂ ಒಂದು ಖುಷಿ ಆಗಿದೆ. ನಮ್ಮ ಮಹಾವತಾರ್ ಟಿವಿ ನ್ಯೂಸ್ ಫಸ್ಟ್ ಚಾನೆಲ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಸಾರ ಆಗಿದೆ ಅಂತ ನೋಡಿ ನನಗಂತೂ, ಯಾರು ಖುಷಿ ಆಗಿದೆ ಇಲ್ವೋ, ನನಗಂತೂ ತುಂಬಾನೇ ಖುಷಿ ಆಯ್ತು. ಫಸ್ಟೇ ಒಂದ್ 10 ನಿಮಿಷ ನಾನು ಪ್ಲೇ ಮಾಡ್ಕೊಂಡು ಉಳಿದುಕೊಂಡು ನೋಡಿರೋವಂಥದ್ದು. ಹಾಗೆ ಎಲ್ರು ಸಣ್ಣ ಗೌಡ್ರು, ಮೇಡಮ್ಮು, ಪ್ರತಿಯೊಬ್ಬರು ಮಾಸ್ಟರು, ಲಕ್ಷ್ಮೀದೇವಿ ಮೇಡಮ್, ಕಾಂತಮ್ಮ ಮೇಡಮ್ಮು, ಹಾಗೆ ಗೀತಾ ಮೇಡಮ್ ಎಲ್ರು ಕೂಡ ಮಾತನಾಡಿದ್ರು. ಎಲ್ರು ಕೂಡ ಈಗ ಟಿವಿಲಿ ನಾನು ಬರ್ತಾ ಇದ್ದೀನಿ, ಕಾಣಿಸ್ತಾ ಇದ್ದೀನಿ ಅಂತಂದ್ರೆ ಯಾರಕ್ ತಾನೇ ಇಷ್ಟ ಇರಲ್ಲ ಅಲ್ವಾ? ನಾನಿದ್ರಂತೂ ಇನ್ನೂ ಖುಷಿ ಪಡ್ತಾ ಇದ್ದೆ, ನಾನು ಇರ್ಲಿಲ್ಲ, ಮಿಸ್ ಆಯ್ತು ಅಂತ ಹೇಳ್ತಾ. ಮೇಡಮ್, ನಂದಾ ಮೇಡಮ್ ಮಾತಾಡ್ತಿದ್ದಂತೂ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು, ಟಿವಿಲಿ ಕಾಣಿಸ್ಕೊಡ್ರಿ ಅಂತ ಹೇಳ್ತಾ. ನಾಗರಾಜ್ ಗುರುಜಿ ಮತ್ತೆ ಮುಂದೆ ಮಾತಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಮೇಡಮ್, ನಿಮ್ಗೆ ಧನ್ಯವಾದಗಳು. ಒಳ್ಳೆ ಅದ್ಭುತ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಧನ್ಯವಾದಗಳು. ಮಚ್. ಇದೇ ರೀತಿ ನಮ್ಮ ಮಹಾವತಾರ ಫೌಂಡೇಶನ್ ಏನು ಹಿರಿಮೆ ಎಲ್ಲ ಕಡೆಗೂ ಬೆಳೆಯಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಮೇಡಮ್.